ಇನ್ನು ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ಸಿಡಿಸಿ ದೇಶವನ್ನೇ ಆತಂಕಕ್ಕೆ ದೂಡಿರುವಂತಹ 6 ಆರೋಪಿಗಳ ಮತ್ತಷ್ಟು ಸಂಗತಿಗಳು ಹೊರಬರ್ತಾ ಇವೆ. ಈ ಮಧ್ಯೆ ಪ್ರಕರಣದ ಮತ್ತೊಬ್ಬ ಆರೋಪಿ ಇಡೀ ಕೃತ್ಯಕ್ಕೆ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಿರುವಂತಹ ಲಲಿತ್ ಶಾ ತನಗೆ ತಾನಾಗಿಯೇ ಬಂದು ಪೊಲೀಸರಿಗೆ ಅಲ್ಲಿ ಶರಣಾಗಿದ್ದಾನೆ. ಇನ್ನು ತನಿಖೆ ವೇಳೆ ಇವರೆಲ್ಲ ಇಂಥ ಕೃತ್ಯ ನಡೆಸಿ ಪೊಲೀಸ್ ತನಿಖೆಯನ್ನು ಎದುರಿಸೋಕ್ಕೂ ಕೂಡ ತಯಾರಿನ ಮೊದಲೇ ಮಾಡ್ಕೊಂಡಿದ್ರು ಅನ್ನೋ ಸಂಗತಿ ಕೂಡ ಬೆಳಕಿಗೆ ಬಂದಿದೆ. ನಾವು ಸಂಸತ್ತಿನ ಒಳಗೆ ಹೊರಗೆ ಹೀಗೆ ಕಲರ್ ಸ್ಮೋಕ್ ಸಿಡಿಸಿ ಕೋಲಾಹಲ ಎಬ್ಬಿಸಿದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಈ 6 ಆರೋಪಿಗಳಿಗೆ ಗೊತ್ತಿತ್ತು. ಏನೇ ಆದ್ರೂ ನಾವು ಓಡಿ ಹೋಗಬಾರ್ದು, ತಪ್ಪಿಸಿಕೊಳ್ಳಬಾರ್ದು ಅಂತ ರೆಡಿ ಆಗಿದ್ರು. ಪೊಲೀಸರು ತಮ್ಮನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿದ್ರೆ ವಿಚಾರಣೆ ವೇಳೆ ಏನ್ ಹೇಳಬೇಕು ಅನ್ನೋದಕ್ಕೂ ಇವರೆಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ಬರೋಬ್ಬರಿ 1.5 ವರ್ಷದ ಹಿಂದೆ ಹಾಕಿದ್ದ ಸ್ಕೆಚ್ ಅನ್ನ ಮೊನ್ನೆ ಡಿಸೆಂಬರ್ 13ರಂದು ಜಾರಿಗೊಳಿಸಿದ್ರು. ಈ 6 ಆರೋಪಿಗಳು ಮಾಡಿರೋ ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಇದೀಗ ಇವರೆಂತ ಪ್ಲಾನರ್ಗಳು ಅನ್ನೋದು ಒಂದೊಂದಾಗಿ ಬಯಲಾಗ್ತಿದೆ. ತಾನೇ ಬಂದು ಪೊಲೀಸರಿಗೆ ಶರಣಾದ ಬಣ್ಣಗೇಡಿ ಲಲಿತ್ ಶಾ ಈತನೇ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಕಲರ್ ಸ್ಮೋಕ್ ಹಾಕಿ ಭಯ ಹುಟ್ಟಿಸೋ ಐಡಿಯಾ ಕೊಟ್ಟಿದ್ದು. ಈತನೇ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿದೆ. ಇದೀಗ ಇದೇ ಲಲಿತ್ ಶಾ ನಿನ್ನೆ ಕರ್ತವ್ಯ ಪಥ ಪೊಲೀಸ್ ಠಾಣೆಗೆ ಮತ್ತೊಬ್ಬ ವ್ಯಕ್ತಿ ಜೊತೆ ಬಂದು ಪೊಲೀಸರಿಗೆ ಶರಣಾಗಿದ್ದಾನೆ. ನಂತರ ಈತನನ್ನ ಬಂಧಿಸಲಾಗಿದೆ. ಸಾಕ್ಷ್ಯಗಳನ್ನ ನಾಶಪಡಿಸಿದ್ನ ಕಲರ್ ಸ್ಮೋಕ್ ಮಾಸ್ಟರ್ ಮೈಂಡ್. ಅಷ್ಟಕ್ಕೂ ಈ ಲಲಿತ್ ಶಾ ಕಲರ್ ಸ್ಮೋಕ್ ಸಿಡಿಸಿದ್ದ ವಿಡಿಯೋಗಳನ್ನ ಮಾಡಿ ಪಶ್ಚಿಮ ಬಂಗಾಳ ಮೂಲದ ತನ್ನ ಸ್ನೇಹಿತನಿಗೆ ಮತ್ತು ತಾನು ಕೆಲಸ ಮಾಡ್ತಾ ಇದ್ದ NGOಗೆ ರವಾನಿಸಿದ್ದ. ಅಲ್ಲದೆ ಸಂಸತ್ತಿಗೆ ನುಗ್ಗಿದ ಎಲ್ಲ 4 ಫೋನ್ಗಳನ್ನ ತಾನೇ ಇಟ್ಟುಕೊಂಡಿದ್ದ. ಸದ್ಯ ಲಲಿತ್ ಶಾ ಪೊಲೀಸರಿಗೆ ಶರಣಾಗಿದ್ರು. ಆತನ ಬಳಿ ಯಾವುದೇ ಮೊಬೈಲ್ ಆಗ್ಲಿ ದಾಖಲೆಗಳಾಗ್ಲಿ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಇದೆ. ಅಲ್ಲದೆ ಎಲ್ಲರ ಫೋನ್ಗಳನ್ನ ನಾಶ ಮಾಡಿದ್ದಾನೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಎಲ್ಲ ಸಾಕ್ಷ್ಯಗಳನ್ನ ಸುಟ್ಟು ಹಾಕಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಪೊಲೀಸರ ವಿಚಾರಣೆ ಎದುರಿಸೋಕು ತಯಾರಿ ಮಾಡಿಕೊಂಡಿದ್ದ ಆರೋಪಿಗಳು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸದ್ಯ ಬಂಧಿತ ಆರೋಪಿಗಳೆಲ್ಲರೂ ಎಲ್ಲಿಯೂ ತಪ್ಪಿಸಿಕೊಂಡು ಓಡಿ ಹೋಗೋಕೆ ಟ್ರೈ ಮಾಡಿಲ್ಲ. ಬದಲಿಗೆ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾರೆ. ಇನ್ನು ಲಲಿತ್ ಶಾ 2 ದಿನ ಬಿಟ್ಟು ತಾನೇ ಪೊಲೀಸರಿಗೆ ಶರಣಾಗಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಇವರೆಲ್ಲ ಪೊಲೀಸರ ತನಿಖೆ ಎದುರಿಸೋಕೆ ಮೊದಲೇ ತಯಾರಿ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಸಾಮಾಜಿಕ ಜಾಲತಾಣಗಳಿಂದ ಬಯಲಾಯಿತು ಬಣ್ಣಗೇಡಿಗಳ ಬಂಡವಾಳ. ಸದ್ಯ ಪೊಲೀಸರು ನೀಡಿರೋ ಮಾಹಿತಿ ಪ್ರಕಾರ ಇವರೆಲ್ಲ ಯಾವುದೇ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿಲ್ಲ. ಆದರೆ ಲೋಕಸಭೆಯಲ್ಲಿ ಬಣ್ಣದ ಹೊಗೆ ದಾಳಿ ಮಾಡೋಕೆ ಎಲ್ಲರೂ ಒಟ್ಟಾಗಿ ಸೇರಿದ್ರು ಅನ್ನೋದು ಗೊತ್ತಾಗಿದೆ. ಆದರೆ ಇವರ ಸಾಮಾಜಿಕ ಜಾಲತಾಣಗಳನ್ನ ಪರಿಶೀಲಿಸಿದಾಗ ಇಂಟ್ರೆಸ್ಟಿಂಗ್ ವಿಚಾರ ಹೊರಬಂದಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಶಾ ಸಮ್ಯಾಬದಿ ಸುಭಾಷ್ ಸಭಾ ಅನ್ನೋ ಪಶ್ಚಿಮ ಬಂಗಾಳ ಮೂಲದ NGOನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದ. ಈ NGO ಮೂಲಕ ಪ್ರಕೃತಿ ವಿಕೋಪದಂತ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಆಹಾರ ವಿತರಣೆ ಅಂತ ಕೆಲಸ ಮಾಡ್ತಿದ್ರು. ಅಲ್ಲದೆ ನೋಟಿನಲ್ಲಿ ಗಾಂಧಿ ಚಿತ್ರದ ಬದಲಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರ ಇರಬೇಕೆಂಬುದು ಇವರ ನಿಲುವಾಗಿತ್ತು. ಅಂದಹಾಗೆ ಹರಿಯಾಣದ ನೀಲಂ NGO ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ. ಅಲ್ಲದೆ ನೀಲಂ ಪ್ರಗತಿಶೀಲ ಆಜಾದ್ ಯುವ ಸಂಘಟನೆ ಸದಸ್ಯೆಯಾಗಿದ್ದು. ನಿರುದ್ಯೋಗ ವಿರುದ್ಧ 2022ರಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಾಗೂ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಈಕೆ ಭಾಗಿಯಾಗಿದ್ಲು ಅಂತ ಗೊತ್ತಾಗಿದೆ. ಇನ್ನು ಮಹಾರಾಷ್ಟ್ರದ ಲಾತೂರ್ ಮೂಲದ ಶಿಂದೆ ಭಗತ್ ಸಿಂಗ್ ಅವರ ಅನುಯಾಯಿ ಆಗಿದ್ದ. ತನ್ನ ಬೈಕ್ ಮೇಲೆ ತಾನು ತೊಡ್ತಿದ್ದ ಬಟ್ಟೆ ಮೇಲೂ ಭಗತ್ ಸಿಂಗ್ ಭಾವಚಿತ್ರ ಹಾಕಿಸಿಕೊಳ್ತಿದ್ದ. ಇನ್ನು ಸಂಸತ್ತಿಗೆ ನುಗ್ಗಿದ ಸಾಗರ್ ಶರ್ಮಾ ಕೂಡ ಭಗತ್ ಸಿಂಗ್ ಬಗ್ಗೆಯೇ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಿದ್ದ. ಹೀಗೆ ಲಲಿತ್ ಶಾ ಪಾತ್ರದ ಬಗ್ಗೆ ಒಂದಿಷ್ಟು ವಿಚಾರಗಳು ಹೊರಬರ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ಲಲಿತ್ ಶಾ TMC ಶಾಸಕನ ಜೊತೆಗಿರುವ ಫೋಟೋಗಳನ್ನ BJP ವೈರಲ್ ಮಾಡಿದೆ.
ಶಾಸಕ ತಪಸ್ ರಾಯ್, ಸೌಮ್ಯ ಬಕ್ಷಿ ಜೊತೆಗೆ ಲಲಿತ್ ಫೋಟೋಗಳನ್ನ ವೈರಲ್ ಮಾಡಿದೆ. ಈ ಮಧ್ಯೆ ಬಂಧಿತ 6 ಆರೋಪಿಗಳಲ್ಲದೆ ಮತ್ತಿಬ್ಬರು ಮಹೇಶ್ ಮತ್ತು ಕೈಲಾಶ್ ಅನ್ನೋರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹೀಗೆ ಆರೋಪಿಗಳ ವಿಚಾರವಾಗಿ ಒಂದೊಂದೇ ಸಂಗತಿಗಳು ಹೊರಬರ್ತಿವೆ. ಬ್ಯೂರೋ ರಿಪೋರ್ಟ್, TV9.